ಹಾಲಿನ ರೇಟು, ಸಾಮಾನ್ಯನ ಜೇಬಿಗೆ ಏಟು. ಗ್ರಾಹಕನ ಜೇಬು ಸುಡುತ್ತಿದೆ ಟೀ ಕಾಫಿ. ಸದ್ಯದಲ್ಲೇ ಕಾಫಿ ಟೀ ರೇಟ್ ಹೈಕ್ ಫಿಕ್ಸ್. ಮೆಟ್ರೋ, ಬಿಎಂಟಿಸಿ, ವಿದ್ಯುತ್, ನೀರಿನ ದರ ಏರಿಕೆಯಾಗಿ ಈಗಾಗಲೇ ಸಾಮಾನ್ಯ ಜನರ ಮಂಡೆ ಬಿಸಿಯಾಗಿದೆ. ನಿನ್ನೆಯಷ್ಟೇ ಹಾಲಿನ ದರ ಏರಿಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಇಂದು ಹಾಲಿನ ದರ ಏರಿಕೆ ಬೆನ್ನಲ್ಲೇ ಕಾಫಿ ಟೀ ಪ್ರಿಯರಿಗೂ ಬಿಗ್ ಶಾಕ್ ಎದುರಾಗಿದೆ. ಹೌದು, ದಿನನಿತ್ಯ ನಾವೆಲ್ಲ ಉಪಯೋಗಿಸೋ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿ ಕೈಗೆಟುಕದಂತಾಗಿದೆ. ಮಂತ್ಲಿ ಬಜೆಟ್ ಅನ್ನ ಹೇಗಪ್ಪ ಬ್ಯಾಲೆನ್ಸ್ ಮಾಡುದು ಅಂತ ಮಿಡಲ್ ಕ್ಲಾಸ್ ಮಂದಿ ಈಗಾಗಲೇ ಭಾರಿ ಟೆನ್ಷನ್ ನಲ್ಲಿದ್ದಾರೆ. ಒಂದ್ ಕಪ್ ಕಾಫಿನೋ ಟೀನೋ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೋಟೆಲ್ ಹೋದ್ರೆ ಅಲ್ಲೂ ರೇಟ್ ಶಾಕ್. ಹೌದು, ಜಾಸ್ತಿ ಆಗ್ತಾ ಇದೆ, ಮತ್ತೆ ಜಾಸ್ತಿ ಆಗತ್ತಂತೆ. 15 ಇದೆ ಪ್ರೆಸೆಂಟು. ಏಪ್ರಿಲ್ 1 ಇಂದ 18 ಮಾಡೋಣ ಅಂತ ಇದೀವಿ. ಕಾಫಿ ಟೀ ಎರಡೂ ಏರಿಕೆ ಮಾಡಬೇಕು. ಹಾಲು ಏರಿಕೆ ಆದ್ರೆ ಎರಡು ಹಾಲಲ್ಲೇ ಮಾಡೋದಲ್ವಾ. ಸೊ ಕಾಫಿ ಪೌಡರ್ ಈಗ 1 ಮಂತಲ್ಲೇನೆ ಆಲ್ಮೋಸ್ಟ್ 130 ರುಪೀಸ್ ಜಾಸ್ತಿ ಆಗಿದೆ 1 kgಗೆ. ಸೊ ಇನ್ನು ಇದು ಜಾಸ್ತಿ ಆಗ್ಬೋದು ಅಂತ ಇದ್ದಾರೆ. ಇದಕ್ಕೆ ರೇಟ್ 18 ರುಪೀಸ್ ಮಾಡೋಣ ಅಂತಿದ್ದೀವಿ. ಏಪ್ರಿಲ್ 1ರಿಂದ ಪ್ರತಿ ಲೀಟರ್ ಹಾಲು ಹಾಗೂ ಮೊಸರಿನ ಬೆಲೆ 4 ರೂಪಾಯಿ ಹೆಚ್ಚಳವಾಗಲಿದೆ. ಈ ಬೆನ್ನಲ್ಲೇ ಸದ್ಯ ಇರುವ ಕಾಫಿ ಟೀ ಬೆಲೆಗಿಂತ 3ರಿಂದ 5 ರೂಪಾಯಿವರೆಗೆ ಹೆಚ್ಚಳವಾಗಲಿದೆ. ಈ ಹಿಂದೆ ಕಾಫಿ ಪುಡಿ ಬೆಲೆ ಕೆಜಿಗೆ 130 ರೂಪಾಯಿ ಏರಿಕೆ ಆಗಿತ್ತು. ಇದರ ಬೆನ್ನಲ್ಲೇ ಹಾಲಿನ ದರ ಏಪ್ರಿಲ್ 1ರಿಂದ 4 ರೂಪಾಯಿ ಏರಿಕೆ ಆಗಲಿದೆ. ಹೀಗಾಗಿ ಹೋಟೆಲ್ ಮಾಲೀಕರು 3ರಿಂದ 5 ರೂಪಾಯಿವರೆಗೂ ಕಾಫಿ ಟೀ ಬೆಲೆ ಹೆಚ್ಚಿಸಲು ಮುಂದಾಗಿದ್ದಾರೆ. ಖಂಡಿತ ಹಾಲಿನ ದರ 4 ರೂಪಾಯಿ ಹೆಚ್ಚಿಗೆ ಆದಾಗ ಸ್ವಲ್ಪ ಮಟ್ಟಿಗಿನ ಏರಿಕೆ ಮಾಡಲೇಬೇಕಾಗಿದೆ. ಕೆಲವೊಂದು ಹೋಟೆಲ್ಗಳಲ್ಲಿ 1 ತಿಂಗಳ ಹಿಂದುಗಡೆ ಕಾಫಿ ಪುಡಿ ಬೆಲೆ ಬಹಳಷ್ಟು ಹೆಚ್ಚಿಸಿರುವುದರಿಂದ ಅನಿವಾರ್ಯವಾಗಿ 2ರಿಂದ 3 ರೂಪಾಯಿ ಹೆಚ್ಚಿಸಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಏರಿಕೆ ಮಾಡದೆ ಉಳಿದಂತ ಕಳೆದ ಬಾರಿ ಏರಿಕೆ ಮಾಡದಂತ ಎಲ್ಲ ಹೋಟೆಲ್ಗಳಲ್ಲಿ 10ರಿಂದ 15% ಹೆಚ್ಚಿಗೆ ಮಾಡಬೇಕಾಗಿದೆ. ಯಾವಾಗಿಂದ ಸರ್ ಇಂಪ್ಲಿಮೆಂಟ್? ಇದು ಏಪ್ರಿಲ್ 1ರಿಂದಲೇ ಏರಿಕೆ ಆಗಬೇಕು. ಕೇವಲ ಕಾಫಿ ಟೀಯಲ್ಲಿ ಮಾತ್ರ ಏರಿಕೆ ಆಗಲಿದೆ. ಈ ಸಣ್ಣ ಹೊರೆಗೆ ನಮ್ಮ ಗ್ರಾಹಕರು ಸಹಕರಿಸ್ತಾರೆ ಅನ್ನುವ ಆತ್ಮವಿಶ್ವಾಸವಿದೆ. ಬೆಂಗಳೂರು ನಗರದಲ್ಲಿ ಜನಸಾಮಾನ್ಯರಿಗೆ ಎಟಕುವ ಬೆಲೆಯಲ್ಲಿ ವಿಧ ವಿಧವಾದ ತಿಂಡಿಗಳು ಸಿಗುತ್ತಿರುವುದು ನಮ್ಮ ಹೆಮ್ಮೆಯ ವಿಷಯ. ಇದನ್ನು ನಾವು ಕಳೆದುಕೊಳ್ಳಲು ಇಚ್ಛಿಸುವುದಿಲ್ಲ. ಕೇವಲ ಕಾಫಿ ಮಾತ್ರ ಬೆಲೆಯನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಸಣ್ಣ ಹೊರೆಯನ್ನು ಹಾಕಲಿದ್ದೇವೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಇದು ತಕ್ಷಣ ಏರುವುದಿಲ್ಲ. ಒಟ್ನಲ್ಲಿ ದಿನನಿತ್ಯ ಬಳಸೋ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಿರೋದು ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿರೋದಂತೂ ನಿಜ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಚಂದನ ಕೃಷ್ಣಪ್ಪ, ಬೆಂಗಳೂರು.